ಹಾಯ್ ಗೈಸ್, ಈ ಜೈ ಕನ್ನಡ ಲಾಗ್ಸ್ಗೆ ಸ್ವಾಗತ ಗೈಸ್. ಇವತ್ತು ಬೆಂಗಳೂರಿಗೆ ಬಂದಿದೀವಿ. ಮಮ್ಮಿ ನಗ್ಬೇಡ. ಎಲ್ಲಿಗೆ ನನ್ ಕರ್ಕೊ ಹೋಗ್ತಿರೋದು ಹೇಳು? ವಿಧಾನಸೌಧಕ್ಕೆ ಹೋಗ್ತಿದೀವಿ. ಸೊ ಬನ್ನಿ ಹೋಗೋಣ, ಹೆಂಗಿದೆ ಅಂತ ನೋಡೋಣ. ಫಸ್ಟ್ ಟೈಮ್ ಹೋಯ್ತಾ ಇರೋದು, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ ಹೋಗೋಣ. ಗೈಸ್, ಇಲ್ಲಿ ತುಂಬಾ ಟ್ರಾಫಿಕ್ ಇದೆ. ಹಿಂದೆ ಆಂಬುಲೆನ್ಸ್ ಸೈರನ್ ಹೊಡಿತಿದೆ. ಸೊ ಯಾವ ಜೀವಕ್ಕೆ ಏನ್ ತೊಂದ್ರೆ ಇದೆಯೋ ಗೊತ್ತಿಲ್ಲ. ಇಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಅವ್ರಿಗೆ ಜಾಗ ಮಾಡ್ಕೊಡೋಣ, ಇದರಿಂದ ಒಂದ್ ಜೀವ ಉಳಿಯುತ್ತೆ. ಗಾಯ್ಸ್ ನೋಡಿ, ವಿಧಾನಸೌಧ ಮಾತ್ರ ನೋಡಕ್ಕೆ ಸಖತ್ತಾಗಿದೆ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ಸಖತ್ತಾಗೈತೆ. ಗೈಸ್, ನನ್ ಜೀವನದಲ್ಲೇ ಫಸ್ಟ್ ಟೈಮ್ ವಿಧಾನಸೌಧಕ್ಕೆ ಬಂದಿರೋದು ಮತ್ತೆ ನೋಡ್ತಾ ಇರೋದು. ಸೊ ವ್ಯೂ ಮಾತ್ರ ಸಖತ್ತಾಗೈತೆ. ನಾ ಹಿಂಗ್ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಗಾಯ್ಸ್, ನೋಡೋಕ್ ಮಾತ್ರ ಲೈಟಿಂಗ್ಸ್ ಹಾಕಿದಾರಲ್ಲ, ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನನ್ ಲೈಫ್ ಅಲ್ಲಿ ಒಂದ್ಸತಿ ಆದ್ರೂ ಒಳಗಡೆ ಎಲ್ಲ ಹೋಗಿ ನೋಡ್ಬೇಕು ಅಂತ ಇಷ್ಟ. ನನ್ ಲೈಫ್ ಅಲ್ಲಿ ಅದಾಗುತ್ತೋ ಆಗಲ್ಲೋ ಗೊತ್ತಿಲ್ಲ, ಬಟ್ ನೋಡೋಣ. ನಾನ್ ಟ್ರೈ ಮಾಡೇ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತು ಅನ್ಸುತ್ತೆ. ನಮ್ ಕರ್ನಾಟಕ ಸರ್ಕಾರ ಏನಿದೆಯೋ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸಭೆಗಳು ಏನಿದೆಯೋ, ಇದು ಇಲ್ಲೇ ನಡೆಯುವಂತದ್ದು. ಈ ಒಂದು ಮುಖ್ಯ ಕಟ್ಟಡದಲ್ಲೇ ನಡೆಯುವಂತದ್ದು. ಇದ್ರ ನಿರ್ಮಾಣ ನಿಮ್ಗೆ ಗೊತ್ತಿರ್ಬೋದೇನೋ. 1951ರಲ್ಲಿ ಆರಂಭವಾಗಿದ್ದು, ಇದು 1956ರಲ್ಲಿ ಪೂರ್ಣಗೊಂಡಿದ್ದು. ಇದು ಕಾಮನ್ ಆಗಿ ಗೊತ್ತಿರುತ್ತೆ ನಿಮ್ಗೆ. ಆದ್ರೆ ಎಷ್ಟೋ ಜನಕ್ಕೆ ಇದೊಂದು ಗೊತ್ತಿರಲ್ಲ ಅನ್ಸುತ್ತೆ. ಇದು ಯಾವ ಶೈಲಿಲಿ ಇದೆ ಅಂತ ಗೊತ್ತಾ? ದ್ರಾವಿಡ ಮತ್ತು ಆಧುನಿಕ ಶೈಲಿಗಳ ಸಂಯೋಜನೆ ಈ ಒಂದು ಕಟ್ಟಡ ಇರೋದು. ಸೊ ಇದು ಕಟ್ಸಿದವ್ರು ಯಾರು ಅಂತ ಎಲ್ಲರಿಗೂ ಗೊತ್ತು. ಕೆಂಗಲ್ ಹನುಮಂತಯ್ಯ ಅವರು, ಆಗಿನ ಮುಖ್ಯಮಂತ್ರಿ ಆಗಿದ್ದವರು. ಸೊ ಗೈಸ್, ನೋಡಕ್ ಮಾತ್ರ ಸಕ್ಕತ್ತಾಗಿದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು. ನಂಗೆ ಏನೋ ಒಂಥರ ನೋಡ್ತಾನೆ ಇರ್ಬೇಕು ಅನ್ಸ್ತಾ ಇದೆ. ಗೈಸ್, ಕಟ್ಟಡದ ಮುಂದೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರ್ದಿದೆ ನೋಡಿ.